ಅಂಕೋಲಾ ತಾಲೂಕಿನ ಮಂಜುಗುಣಿ ಗಂಗಾವಳಿ ಸೇತುವೆ ನಿರ್ಮಾಣ ಕಾಮಗಾರಿಯನ್ನು ಯಾವುದೇ ಕಾರಣಕ್ಕೂ ಇಲ್ಲಿಗೆ ನಿಲ್ಲಿಸದೆ ಮಳೆಗಾಲ ಆರಂಭ ಆಗುವುದರೊಳಗೆ ಎಲ್ಲ ರೀತಿಯಿಂದಲೂ ಸಂಚಾರ ಯೋಗ್ಯ ಮಾಡಿ ಅತಿ ಶೀಘ್ರದಲ್ಲಿ ಕಾಮಗಾರಿ ಮುಗಿಸುವಂತೆ ಶಾಸಕ ಸತೀಶ್ ಸೈಲ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಕುರಿತು ಏನೇ ಸಮಸ್ಯೆಗಳಿದ್ದರೂ ಬಗೆಹರಿಸುವ ಮತ್ತು ಜಮೀನು ಕಳೆದುಕೊಂಡವರಿಗೆ ಸೂಕ್ತ ಪರಿಹಾರ ನೀಡುವುದಾಗಿ ಭರವಸೆ ನೀಡಲಾಗಿತ್ತು. ಇದೀಗ ಪರಿಹಾರ ಮಂಜೂರು ಮಾಡಲಾಗಿದೆ. ನಾನು ನೀಡಿರುವ ಭರವಸೆಗಿಂತ ಕಡಿಮೆ ಪರಿಹಾರ ಬಂದಿದ್ದರೆ ಆ ಮೊತ್ತವನ್ನು ನಾನೇ ಭರಿಸುವ ಮೂಲಕ ನೊಂದ ಕುಟುಂಬಗಳಿಗೆ ಈ ಮೊದಲು ನೀಡಿದ್ದ ಭರವಸೆ ಹುಸಿಯಾಗದಂತೆ ಜವಾಬ್ದಾರಿಯುತವಾಗಿ ನಿಭಾಯಿಸುವುದಾಗಿ ತಿಳಿಸಿದರು. ಆದರೆ ಹಿಂದೆ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳುವ ಭರವಸೆ ನೀಡಿದಾಗಲೂ ಸೇತುವೆ ಮೇಲೆ ಸಂಚರಿಸುವವರಿಗೆ ಅಡೆತಡೆ ಹಾಗೂ ಅಪಾಯವಾಗುವಂತೆ ಪ್ರವೇಶ ದ್ವಾರದಲ್ಲಿ ಜಲ್ಲಿ, ಕಲ್ಲು, ಮಣ್ಣು ತುಂಬಿ ಸೇತುವೆ ಸಂಚಾರ ಸ್ಥಗಿತಗೊಳಿಸಿ ಕಾಮಗಾರಿ ನಿಲ್ಲುವಂತೆ ಮಾಡಿರುವುದು ವೈಯಕ್ತಿಕವಾಗಿ ನನಗೂ ಬೇಸರದ ಸಂಗತಿಯಾಗಿದೆ. ಒಂದು ದಿನ ಕಾಮಗಾರಿ ನಿಂತರೂ ನಷ್ಟವಾಗುತ್ತಿದೆ ಎಂದು ಗುತ್ತಿಗೆದಾರರು ಸರ್ಕಾರಕ್ಕೆ ತಿಳಿಸುತ್ತಿದ್ದಾರೆ. ಮಳೆಗಾಲ ಆರಂಭದ ಪೂರ್ವದಲ್ಲೇ ಕಾಮಗಾರಿ ಪೂರ್ಣಗೊಂಡು ಪರಿಪೂರ್ಣ ಸೇತುವೆ ಸಾರ್ವಜನಿಕರ ಉಪಯೋಗಕ್ಕೆ ಬರಬೇಕು. ಮಳೆಗಾಲ ಆರಂಭವಾದರೆ 4-5 ತಿಂಗಳು ಕಾಲ ಕಾಮಗಾರಿ ನಡೆಸಲು ಸಾಧ್ಯವಿಲ್ಲ. ಇದರಿಂದಾಗಿ ಮಾಡಿದ ಕೆಲಸವೆಲ್ಲ ಪ್ರಯೋಜನಕ್ಕೆ ಬಾರದಂತೆ ಆಗುತ್ತದೆ ಎಂದು ಶಾಸಕರು ಹೇಳಿದ್ದಾರೆ. ಕಾಮಗಾರಿ ಯಾವುದೇ ರೀತಿಯ ತೊಂದರೆ ಆಗದಂತೆ ನಿಯಮಗಳನ್ನು ಅನುಸರಿಸಿ ಸುರಕ್ಷತೆ ದೃಷ್ಟಿಯಿಂದ ಸ್ಥಳದಲ್ಲಿ ಪೊಲೀಸ್ ಸಿಬ್ಬಂದಿ ನೇಮಿಸುವಂತೆ ತಿಳಿಸಿದ್ದಾರೆ. ಮುಂದಿನ ಮಳೆಗಾಲದಲ್ಲಿ ನದಿಯಂಚಿನ ಜನ ಜೀವನಕ್ಕೆ ಮತ್ತೆ ತೊಂದರೆ ಕಾಡದಿರಲಿ ಎಂದು ಪ್ರಾರ್ಥಿಸೋಣ. ಆದರೂ ಮುನ್ನೆಚ್ಚರಿಕಾ ಕ್ರಮವಾಗಿ ಬಂದರು ಇಲಾಖೆಗೆ ಸಂಬಂಧಿಸಿದ ಜಮೀನು CRZ ವ್ಯಾಪ್ತಿಯಲ್ಲಿ ಅಕ್ರಮ ಕಟ್ಟಡಗಳಿದ್ದರೆ ಕ್ರಮ ಕೈಗೊಳ್ಳುವಂತೆ ಶಾಸಕರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸೇತುವೆ ಕೂಡು ರಸ್ತೆಯ ಪಕ್ಕದಲ್ಲಿರುವ ಗುಡ್ಡ ಕತ್ತರಿಸುವ ಸಂದರ್ಭದಲ್ಲಿ ವೈಜ್ಞಾನಿಕವಾಗಿ ಕಾಮಗಾರಿ ಮಾಡಬೇಕಿದ್ದು ಶೀರೂರಿನಲ್ಲಿ ನಡೆದಂಥ ದುರಂತಗಳಿಗೆ ಅವಕಾಶ ಮಾಡಿಕೊಡದಂತೆ ಶಾಸಕರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ತಹಶೀಲ್ದಾರ್ ನಿಶ್ಚಲ್ ನರೋಣ್ಣ, ಉಪತಹಶೀಲ್ದಾರ್ ಗಿರೀಶ್ ಜಾಂಬಾವಳ್ಕರ್, DYSP ಗಿರೀಶ್, ಪೊಲೀಸ್ ನಿರೀಕ್ಷಕ ಚಂದ್ರಶೇಖರ್ ಮಠಪತಿ ಹಾಗೂ ವಿವಿಧ ಇಲಾಖೆಯ ಹಿರಿಯ ಕಿರಿಯ ಅಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸಿಬ್ಬಂದಿ, ಸಾರ್ವಜನಿಕ ಪ್ರಮುಖರಿದ್ದರು. ನಂತರ ಶಾಸಕರು ಗಂಗಾವಳಿ ಭಾಗದತ್ತ ಸೇತುವೆ ಮೇಲೆ ಸಂಚರಿಸಿ ವೀಕ್ಷಿಸಿದರು. ಕೆಲ ಸ್ಥಳೀಯರು ಶಾಸಕ ಸೈಲ್ ಅವರು ಸೇತುವೆ ನಿರ್ಮಾಣಕ್ಕೆ ನಿರಂತರ ಪ್ರಯತ್ನ ಮಾಡಿ 4 ದಶಕಗಳ ಸ್ಥಳೀಯರ ಕನಸು ನನಸು ಮಾಡಿದ್ದಕ್ಕೆ ಅಭಿನಂದಿಸಿ ಮಾತನಾಡಿದರು. ಬಳಿಕ ಶಾಸಕರು ಶೀರೂರು ಗುಡ್ಡ ಕುಸಿತ ಪ್ರದೇಶ ಹಾಗೂ ಅಲ್ಲಿ ಗಂಗಾವಳಿ ನದಿಯಲ್ಲಿ ರಾಶಿ ಬಿದ್ದಿರುವ ಮಣ್ಣು ತೆರವಿನ ವಿಚಾರವಾಗಿ ಕೆಲ ಅಧಿಕಾರಿಗಳೊಂದಿಗೆ ಚರ್ಚಿಸಲು ತೆರಳಿದರು. ಇವತ್ತಿನ ದಿನ ಮಂಜಗುಣಿ ಮತ್ತು ಕೆರವಡಿ ಬ್ರಿಡ್ಜ್ ಮತ್ತು ಶೀರೂರು ಗುಡ್ಡ ಈ 3 ವಿಷಯದ ಬಗ್ಗೆ ಒಂದೊಂದಾಗಿ ಸುದೀರ್ಘವಾಗಿ ಚರ್ಚೆ ಮಾಡಿಸಲಾಯಿತು. ಈ ಒಂದು ನಮ್ಮ ಮಂಜಗುಣಿ ಏನು ಬ್ರಿಡ್ಜ್ ಇದೆ ಅಲ್ಲಿ ಇರುವಂಥ ಅಡಚಣೆಗಳ ಬಗ್ಗೆ ಇವತ್ತು ಕೇಳಿದಾಗ ಹಲವಾರು ಜಮೀನುಗಳಿಗೆ ಒಂದನೇ ಸಲ ಪೇಮೆಂಟ್ ಆಗಿದೆ. ಓನ್ಲಿ ಅದನ್ನು ರಿಲೀಸ್ ಮಾಡುವ ಹಂತದಲ್ಲಿದೆ. ಅದು ಸುಮಾರು ಅಮೌಂಟ್ ಸಾಧಾರಣ ಅದು 98/2 98/ಸರ್ವೆ 6 ಇದರ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಾಕಿ ಇರುವುದು ಮಾತ್ರ ಇದು 2 ಮಾತ್ರ. ಈ 2ರ ಇದನ್ನು ನಾವು ಪ್ರೊಸೀಡಿಂಗ್ಸನ್ನು ಮಾಡಿ ಟಿಪ್ಪಣಿಯನ್ನು ಮಾಡಿದ್ದೇವೆ. ಶಾರ್ಟ್ಲಿ ವಿ ವಿಲ್ ರಿಲೀಸ್ ದಟ್ ಫಂಡ್ ಆಲ್ಸೋ. ಆಮೇಲೆ ಇವತ್ತು ಮೀಟಿಂಗ್ನಲ್ಲಿ ನಾವು ಮಾನ್ಯ ತಹಶೀಲ್ದಾರವರು ಮತ್ತು ಮಾನ್ಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ KRDIL ಮತ್ತು ಆಮೇಲೆ KR ಯಾವುದು ಅವರ KRIDL ಮತ್ತು ADRL ಆಮೇಲೆ KRDCL ಅದು ಕರ್ನಾಟಕ ರೂರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಆಮೇಲೆ ಇಲ್ಲಿ ಯಾರಿಗೆ ನಮ್ಮ CRZನವ್ರಿಗೆ ಕರೆದಿಸಿದ್ವಿ. ಆಮೇಲೆ ನಮ್ಮ ಪೋರ್ಟ್ನವ್ರಿಗೂ ಕರೆಸಿದ್ದೇವೆ. ಅದನ್ನು ಸುದೀರ್ಘವಾಗಿ ಚರ್ಚೆ ಮಾಡಿ ಇವತ್ತು ಆ್ಯಕ್ಚುಲಿ ನಾವು DSP ಅವ್ರ ಹತ್ರ ಮಾತಾಡಿಸಿದ್ದೇವೆ. ಇದು ಆ್ಯಕ್ಚುಲಿ ನಮ್ಮದು ಏನಾಗಿತ್ತು, 1ನೇ ತಾರೀಕಿಗೆ ನಾವು ಲೋಕಾರ್ಪಣೆ ಮಾಡುವಂಥ ವಿಚಾರದಲ್ಲಿತ್ತು. ಮಧ್ಯದಲ್ಲೇ ಈ ಥರ ಜನರ ಒಂದು ಅಬ್ಜೆಕ್ಷನ್ ಮೇರೆಗೆ ನಿಲ್ಲಿಸಿದ್ವಿ. ಈಗ ಇದನ್ನು ಕ್ಲಿಯರ್ ಮಾಡುವ ಹಂತದಲ್ಲಿ ನಾವೆಲ್ಲ ಡಿಸ್ಕಷನ್ ಮಾಡಿಕೊಂಡು ಎಲ್ಲ CE ಅವ್ರ ಹತ್ರ ಮಾತಾಡಿದ್ದೇವೆ. ದರ್ ಇಸ್ ನೋ ಇಶ್ಯೂ ಅಟ್ ಆಲ್. ಇದನ್ನು ಇಮಿಡಿಯೇಟ್ಲಿ ಇವತ್ತು ನಾವು ಮಧ್ಯಾಹ್ನ ನಾವು ತಹಶೀಲ್ದಾರರು ಮತ್ತು ಇಂಜಿನಿಯರ್ಸ್ ಎಲ್ಲರೂ ಪೋರ್ಟ್ ಡಿಪಾರ್ಟ್ಮೆಂಟ್ ಎಲ್ಲರೂ ಹೋಗಿ ಜನರಿಗೆ ತಿಳಿಸ್ತೇವೆ. ನೋಡಿ ನಾವು ಇದನ್ನು ಮಾಡ್ತಾಯಿದ್ದೇವೆ, ನಿಮ್ಮ ಪೇಮೆಂಟ್ ಬರ್ತದೆ ಅಂತ ತಿಳ್ಕೊಂಡು ಆ ಟಿಪ್ಪಣಿನ ಸಹ ಕೊಡ್ತಾ ಇದ್ದೇವೆ. ಅದರ ಮೇಲೂ ಹೆಚ್ಚು ಪ್ರಾಬ್ಲಮ್ ಆದರೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆದಂಗೆ ಆಗ್ತದೆ. ಯಾಕಂತ ಹೇಳಿದ್ರೆ ನಾಳೆ ಅವರು ಸರ್ಕಾರದ ಮೇಲೆ ಮತ್ತೆ ಕ್ಲೇಮ್ ಹಾಕ್ತಾರೆ ಕಾಂಟ್ರಾಕ್ಟರ್.
ಈಗಾಗಲೇ 19 ಕೋಟಿ ಕ್ಲೇಮ್ ಆಗಿದೆ ಅವ್ರಿಗೆ ಅಡಿಷ್ನಲ್. ಮತ್ತೆ ಕ್ಲೇಮ್ ಹಾಕಿದರೆ ನಮ್ಮ ಸರ್ಕಾರಕ್ಕೆ ನಷ್ಟ ಆಗ್ತದೆ. ಆ ಒಂದು ವಿಚಾರದಲ್ಲಿ ಇವತ್ತು ಇದನ್ನು ನಾವು ಪ್ರೊಸೀಡಿಂಗ್ಸ್ ಮುಖಾಂತರ ಅಲ್ಲಿ ಹೋಗಿ ಜನರಿಗೆ ಹೇಗೆ ಹೇಳಬೇಕು ಅದ್ರ ಬಗ್ಗೆ ಸುದೀರ್ಘವಾಗಿ ಹೇಳ್ಕೊಂಡು ಅದರಿಂದ ಶಿರೂರಿಗೆ ಹೋಗ್ತೇವೆ. ಮತ್ತು ಏರಿಯಾರೆಲ್ಲವರು ಈ ಕೆರವಡಿ ಭಾಗದ ಏನು ಕೆಲಸ ಇದೆಯಲ್ಲ ಅದರದ್ದು ಒಂದು ಲೆವೆನಿ ಏನೋ ಆಗಲಿಕ್ಕಿದೆ ಅಂತೆ. ಅದನ್ನೆಲ್ಲ ಮುಗಿಸಿದ ಮೇಲೆ ಅವರು ಮತ್ತೆ ಪುನಃ ನಮ್ಮ ಹತ್ರ ಬಂದು ಭೇಟಿ ಆದಮೇಲೆ ನಾವು ಅಲ್ಲೂ ಸಹ ಜನರ ಹತ್ರ ಹೋಗಿ ಅವರ ವಿಶ್ವಾಸಕ್ಕೆ ತಗೊಂಡು ಯಾವುದೇ ಥರದ ನಮ್ಮ ಈ ಭಾಗದ ಜನತೆಗೆ ಅವರ ಜಮೀನಿಗೆ ಧಕ್ಕೆ ಬಾರದಂಗೆ ಅವರ ಜಮೀನಿಗೆ ತಕ್ಕ ಏನು ಬೆಲೆಯನ್ನು ಕೊಡ್ತೇವೆ ಅಂತ ತಿಳ್ಕೊಂಡು ವಿಶ್ವಾಸದಿಂದ ಇವತ್ತು ಹೇಳ್ತಾ ಇದ್ದೇವೆ. ಬಟ್ ಅವರೂ ಸಹ ಅಷ್ಟೇ ವಿಶ್ವಾಸದಿಂದ ಕೆಲಸವನ್ನು ಸ್ಥಗಿತವನ್ನು ಬಳಸಬಾರ್ದು ಅಂತ ನಾನು ಅವ್ರ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ.